ಹಲೋ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸಮನ್ವಿ ಸಮರ್ಥ ಭಾವನಾತ್ಮಕ ಪ್ರೇಮ ಕಥೆ ಭಾಗ 54. ಸಮನ್ವಿ ತನ್ನ ಸೆಲ್ಫೋನನ್ನು ಮನೆಯಲ್ಲಿ ಬಿಟ್ಟು ಮಗಳನ್ನು ಸ್ಕೂಲ್ಗೆ ಬಿಡಲು ಹೋಗಿದ್ದಳು. ಆ ಸಮಯಕ್ಕೆ ಸರಿಯಾಗಿ ಅವಳ ಸೆಲ್ಫೋನ್ ಹೊಡೆದುಕೊಳ್ಳುತ್ತಿತ್ತು. ಸುನಂದ ಅವರು ಕರೆ ಸ್ವೀಕರಿಸಿದ್ದರು. ಕರೆ ನೀರಜ್ ಮಾಡಿದ್ದು. ಸುನಂದ ಫೋನ್ ರಿಸೀವ್ ಮಾಡಿ ಹಲೋ ಎಂದಾಗ ಗಂಡು ಧ್ವನಿಯೊಂದು ಕೇಳಿಸಿತು. ಅವರಿಗೀಗ ಸೊಸೆಯ ವರ್ತನೆಯಲ್ಲಾದ ವ್ಯತ್ಯಾಸ ಅರ್ಥವಾಗಿತ್ತು. ಇಲ್ಲಿಯವರೆಗೆ ಸನಾ ಈಗ KG ಕ್ಲಾಸ್ಗೆ ಹೋಗುತ್ತಿದ್ದಳು. ನೀರಜ್ ಚುಂಬಿಸುತ್ತಿದ್ದಾನೆ ಎಂದುಕೊಳ್ಳಬೇಕು. ಅಷ್ಟು ಸಮೀಪದಲ್ಲಿತ್ತು ಅವನ ತುಟಿಗಳು. ನಾನು ಯಾಕಾದರೂ ಇಂದು ಆ ಮಗುವನ್ನು ಕರೆದುಕೊಂಡು ಇಲ್ಲಿ ಬಂದೆನೋ ಎನಿಸಿದ ಕ್ಷಣವಾಗಿತ್ತು ಅವಳಿಗೆ. ಅವಳಲ್ಲಿಂದ ಬಾಗಿಲಿನತ್ತ ಓಡಿದಳು. ಮುಂದುವರಿದ ಭಾಗ. ದಿನ ಮಗಳನ್ನು ಸ್ಕೂಲ್ಗೆ ಬಿಟ್ಟು ಬರಲು ಮಾವನಲ್ಲಿ ಹೇಳಲು ಸಾಧ್ಯವಿರಲಿಲ್ಲ ಸಮನ್ವಿಗೆ. ಆದ್ದರಿಂದ ಮರುದಿನ ಅವಳೇ ಮಗಳನ್ನು ಸ್ಕೂಲ್ಗೆ ಬಿಡಲು ಹೊರಟಿದ್ದಳು. ತನ್ನ ಸೆಲ್ಫೋನ್ ಅನ್ನು ಮನೆಯಲ್ಲೇ ಬಿಟ್ಟು ಹೊರಟಳು ಸಮನ್ವಿ. ಅವಳಿಗೆ ಯಾವ ಕರೆ ಬಂದರೂ ನೀರಜ್ದೇ ಇರಬಹುದು ಎಂದು ಭಯವಾಗುತ್ತಿತ್ತು. ಡ್ರೈವಿಂಗ್ ಮಾಡಲು ಕಾನ್ಸಂಟ್ರೇಷನ್ ಸಿಗುತ್ತಿರಲಿಲ್ಲ. ಆದ್ದರಿಂದ ಸೆಲ್ಫೋನ್ ಬಿಟ್ಟು ಹೋದಳು. ಅಂದು ಮಗಳನ್ನು ಡ್ರಾಪ್ ಮಾಡುವಾಗಲೂ ಪಿಕಪ್ ಮಾಡುವಾಗಲೂ ನೀರಜ್ ಅವಳಿಗೆ ಸಿಕ್ಕಿರಲಿಲ್ಲ. ಸುನಂದ ಅವಳನ್ನು ಅಮೆರಿಕಕ್ಕೆ ಕಳಿಸಲು ವ್ಯವಸ್ಥೆ ಮಾಡುವುದಾಗಿ ಹೇಳಿದರೂ ಸಮನ್ವಿಗೆ ಮಗಳನ್ನು ಬಿಟ್ಟು ಹೋಗಲು ಮನಸ್ಸೇ ಇರಲಿಲ್ಲ. ಇದುವರೆಗೆ ಒಂದು ರಾತ್ರಿಯೂ ಮಗಳಿಂದ ದೂರ ಮಲಗಿ ಅಭ್ಯಾಸವೇ ಇರಲಿಲ್ಲ ಅವಳಿಗೆ. ಚಿನ್ನುವನ್ನು ಅವಳು ಅಷ್ಟು ಹಚ್ಚಿಕೊಂಡಿದ್ದಳು. ಮಾತ್ರವಲ್ಲದೆ ಇನ್ನೊಂದು ಭಯವೂ ಇತ್ತು ಅವಳಿಗೆ. ನೀರಜ್ಗೆ ಮನೆ ಅಡ್ರೆಸ್ ಗೊತ್ತಿದೆ. ತಾನು ಇಲ್ಲದಿರುವಾಗ ಅತ್ತೆ ಮಾವನಿಗೆ ಬಂದು ಈ ವಿಷಯ ತಿಳಿಸಿದರೆ ಎಂಬ ಭಯವೂ ಇತ್ತು. ಆದ್ದರಿಂದ ತಾನು ಯಾವುದೇ ಕಾರಣಕ್ಕೂ ಅಮೆರಿಕಕ್ಕೆ ಹೋಗುವುದಿಲ್ಲ ಎಂದು ದೃಢವಾಗಿ ನಿರ್ಧರಿಸಿದ್ದಳು. ಅಂದು ರಾತ್ರಿ 8:30 ಗಂಟೆಗೆ ಮತ್ತೆ ನೀರಜ್ ಕರೆ ಮಾಡಿದ್ದ ಅವಳಿಗೆ. ಅವಳು ಕರೆ ಸ್ವೀಕರಿಸಲಿಲ್ಲ. ಅವನು ಮತ್ತೆ ಮತ್ತೆ ಕರೆ ಮಾಡುತ್ತಿದ್ದ. ವಾಟ್ಸಾಪ್ ಮೆಸೇಜನ್ನು ಕಳಿಸಿದ್ದ. ನೋಡಿದರೆ ಅವಳು ಅವನ ಮನೆಗೆ ಹೋದಾಗ ಅವಳ ಭುಜವನ್ನು ಅವನು ಹಿಡಿದಿದ್ದನಲ್ಲ, ಆ ಫೋಟೋವನ್ನು ಕಳಿಸಿದ್ದ. ಅದನ್ನು ನೋಡುತ್ತಲೇ ಸಮನ್ವಿ ಭಯದಿಂದ ನಡುಗತೊಡಗಿದಳು. ಅವಳ ಗಂಟಲಿನಲ್ಲಿನ ದ್ರವ ಆರಿತ್ತು. ಅಷ್ಟರಲ್ಲಿ ಅವಳ ಸೆಲ್ಫೋನ್ಗೆ ಮತ್ತೊಂದು ಫೋಟೋ ಬಂದಿತ್ತು. ಆ ಫೋಟೋದಲ್ಲಿ ನೀರಜ್ ಅವಳನ್ನು ಚುಂಬಿಸುವಂತೆ ಕಾಣುತ್ತಿತ್ತು. ಅದನ್ನು ಕಂಡು ಅವಳ ಭಯ ಇನ್ನೂ ಹೆಚ್ಚಾಯಿತು. ಏನು ಮಾಡಬೇಕು ಎಂದೇ ತೋಚದಾಯಿತು ಅವಳಿಗೆ. ಯಾರಾದರೂ ನೋಡಿದರೆ ತಕ್ಷಣವೇ ಫೋಟೋ ನೋಡಿ ಡಿಲೀಟ್ ಮಾಡಿಕೊಂಡಳು. ಅವನು ಮತ್ತೆ ಕರೆ ಮಾಡಿದ. ಅವಳು ಸ್ವೀಕರಿಸಲಿಲ್ಲ. ಈಗ ಅವನು ಮೆಸೇಜನ್ನು ಕಳಿಸಿದ್ದ. ನೀನು ನಾನು ಕಳಿಸಿದ ಫೋಟೋ ಡಿಲೀಟ್ ಮಾಡಬಹುದು, ಆದರೆ ಒರಿಜಿನಲ್ ಇನ್ನೂ ನನ್ನ ಕೈಯಲ್ಲೇ ಇದೆ. ನೀನೇನು ಮಾಡಲು ಸಾಧ್ಯವಿಲ್ಲ. ನಿನಗೆ ಈಗ ಇರುವುದು ಒಂದೇ ದಾರಿ. ಒಂದು ಬಾರಿ ನೀನು ನನ್ನವಳಾಗಬೇಕು. ಇಲ್ಲದಿದ್ದಲ್ಲಿ ನನಗೆ 1 ಕೋಟಿ ರೂಪಾಯಿ ಕೊಡಬೇಕು. ನಿರ್ಧಾರ ನಿನಗೆ ಬಿಟ್ಟಿದ್ದೇನೆ. ಸಮಸ್ಯೆ ಜಟಿಲವಾಗುತ್ತಲೇ ಹೋಗುತ್ತಿದೆ ಅನಿಸಿತು ಸಮನ್ವಿಗೆ. ಒಂದು ವೇಳೆ ಈ ವಿಷಯ ತನ್ನ ಗಂಡನಿಗಾಗಲಿ ಅತ್ತೆ ಮಾವನಿಗಾಗಲಿ ತಾಯಿಗಾಗಲಿ ಗೊತ್ತಾದಲ್ಲಿ ಅವರೆಲ್ಲ ತನ್ನನ್ನು ಏನೆಂದುಕೊಳ್ಳಬಹುದು? ತಾಯಿಯಾದರೂ ತನ್ನ ಮಾತನ್ನು ನಂಬಬಹುದು. ಉಳಿದವರು? ಅವರನ್ನೆಲ್ಲ ನಂಬಿಸಲು ತನ್ನಿಂದ ಸಾಧ್ಯವೇ? ಗೊತ್ತಾಗುತ್ತಿರಲಿಲ್ಲ ಅವಳಿಗೆ. ಅವಳ ಕಣ್ಣುಗಳು ತುಂಬಿ ಹರಿಯುತ್ತಿದ್ದವು. ಕಣ್ಣೀರಿಗೆ ಕೊನೆ ಇರಲಿಲ್ಲ. ಗಂಡ, ಮಗು, ಅತ್ತೆ, ಮಾವ, ತಾಯಿಯೊಂದಿಗೆ ಸುಖವಾದ ಜೀವನ ಇನ್ನು ತನ್ನಿಂದ ಸಾಧ್ಯವೇ ಇಲ್ಲವೇ? ತನ್ನ ಮುಂದಿನ ಜೀವನದ ಬಗ್ಗೆ ಯೋಚಿಸಲೇ ಸಾಧ್ಯವಾಗುತ್ತಿಲ್ಲ ಸಮನ್ವಿಗೆ. ತನ್ನ ಕಷ್ಟವನ್ನು ಯಾರ ಬಳಿ ಹೇಳಿಕೊಳ್ಳಲಿ? ಒಮ್ಮೆ ತಾಯಿಯ ಬಳಿ ಹೇಳಿಕೊಳ್ಳಲೆಂದು ಅವಳು ಅವರ ರೂಮಿಗೆ ಹೋಗಿದ್ದಳು. ಅವರು ಮೊದಲೇ ಹಾರ್ಟ್ ಪೇಷಂಟು. ಈ ವಿಷಯ ಪ್ರಸ್ತಾಪಿಸಿದಾಗ ಅವರಿಗೆ ಏನಾದರೂ ಆದರೆ ಬೇಡ ಎಂದು ಮತ್ತೆ ಹಿಂದಿರುಗಿ ಬಂದಳು ತನ್ನ ರೂಮಿಗೆ. ರಾತ್ರಿ 8:30 ಗಂಟೆಗೆ ನೀರಜ್ ಕರೆ ಮಾಡಿದ್ದ. ಅವನ ಕರೆಯನ್ನು ನೋಡಿದ ಬಳಿಕ ಫೋನನ್ನು ನೋಡಲಿಲ್ಲ ಸಮನ್ವಿ. ಸ್ವಲ್ಪ ಹೊತ್ತಿನ ಬಳಿಕ ಸುನಂದ ಅವರು ತಮ್ಮ ಸೆಲ್ಫೋನ್ನೊಂದಿಗೆ ಬಂದಿದ್ದರು. ಸಮರ್ಥ್ ಆಗಿಂದ ನಿಂಗೆ ಕಾಲ್ ಮಾಡ್ತಾ ಇದ್ದಾನಂತೆ. ನೀನು ಫೋನ್ ಕರೆಗಳನ್ನು ರಿಸೀವ್ ಮಾಡಿಲ್ಲ ಅಂತ ಅಂದ. ತಗೋ ಮಾತಾಡು ಎಂದು ಕೊಟ್ಟರು. ಸಮನ್ವಿ ಬೆವರಿನಿಂದ ಒದ್ದೆಯಾಗಿ ಬಿಟ್ಟಿದ್ದಳು. ಅಷ್ಟು ಭಯವಾಗಿತ್ತು ಅವಳಿಗೆ. ಸುನಂದ ಅವರು ಅವಳನ್ನು ತುಂಬ ಸೂಕ್ಷ್ಮವಾಗಿ ಗಮನಿಸುತ್ತಲೇ ಇದ್ದರು. ಫೋನ್ ಕರೆ ಬಂದಾಗಲೆಲ್ಲ ಸಮನ್ವಿ ಭೂತ ಮೆಟ್ಟಿದವಳಂತೆ ಮಾಡುತ್ತಿದ್ದಳು. ಅದನ್ನು ಕಂಡ ಅವರು ಸೂಕ್ಷ್ಮವಾಗಿ ಗಮನಿಸಿ, ಈ ಹುಡುಗಿಗೆ ಏನೋ ತೊಂದರೆ ಆಗಿದೆ, ಆದ್ದರಿಂದ ಈ ರೀತಿ ವರ್ತಿಸುತ್ತಾ ಇದ್ದಾಳೆ ಎಂದು ಅವರ ಸೂಕ್ಷ್ಮ ಮನಸ್ಸು ಗ್ರಹಿಸಿತ್ತು. ಸಮನ್ವಿ ತನ್ನ ಸೆಲ್ಫೋನನ್ನು ಸೈಲೆಂಟ್ ಮೋಡ್ಗೆ ಹಾಕಿದ್ದಳು. ಆದ್ದರಿಂದ ಕರೆ ಬಂದರೆ ಯಾರಿಗೂ ಗೊತ್ತಾಗುತ್ತಿರಲಿಲ್ಲ. ಅತ್ತಲಿಂದ ಸಮರ್ಥ್ ಕರೆ ಮಾಡಿ ಮಾತಾಡುತ್ತಿದ್ದ. ಹಲೋ, ಆಗ್ಲಿಂದ ನಿಂಗೆ ಕರೆ ಮಾಡ್ತಾ ಇದ್ದೀನಿ. ಯಾಕೆ ರಿಸೀವ್ ಮಾಡ್ತಾ ಇಲ್ಲ? ಏನಾಗಿದೆ ನಿಂಗೆ? ಹುಷಾರಾಗಿದ್ದಿ ತಾನೆ? ನೀನಾಗಿ ಕರೆ ಮಾಡ್ತೀಯಾ ಅಂದ್ಕೊಂಡಿದ್ದೆ. ಒಂದು ಕರೆನೂ ಇಲ್ಲ.
ಅಮ್ಮ ಅಪ್ಪ ಇಬ್ಬರು ನಿನ್ನ ಬಿಟ್ಟು ಬಂದಿದ್ದು ತಪ್ಪು ಅಂತ ನನ್ನ ಬೈತಾ ಇದ್ದಾರೆ. ಬಂದ ಮೇಲೆ ಮೊದಲು ನಿನ್ನ ಎಲ್ಲಾದರೂ ಕರ್ಕೊಂಡು ಹೋಗ್ತೀನಿ. ಎಲ್ಲಿ ಹೋಗೋಣ? ಎಷ್ಟು ದಿನಕ್ಕೆ? ಎಲ್ಲ ನೀನೇ ಪ್ಲಾನ್ ಮಾಡ್ಕೊ. ಅಮ್ಮ ಅವರು ಎಲ್ಲಿ ಹೇಳ್ತೀರೋ ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ. ಐ ಆಮ್ ವೆರಿ ಸಾರಿ. ನಿಂಗೆ ತುಂಬ ನೋಯಿಸ್ತಾ ಇದ್ದೀನಿ ಅನಿಸುತ್ತೆ. ಮತ್ತು ನಾನಿವತ್ತು ಬೇಗ ಕರೆ ಮಾಡಿದ್ದು ಚಿನ್ನು ಹತ್ರ ಮಾತಾಡೋಕೆ ಅಂತ. ಚಿನ್ನು ಇದ್ದಾಳ ಅಲ್ಲಿ? ಯಾಕೋ ಗೊತ್ತಿಲ್ಲ, ತುಂಬ ಬೇಜಾರು. ಯಾವ ಕೆಲಸನೂ ಮಾಡೋಕೆ ಇಂಟ್ರೆಸ್ಟೇ ಇಲ್ಲ. ಚಿನ್ನು ನನ್ನ ಹತ್ರನೇ ಇದ್ದಾಳೆ, ಕೊಡ್ತೀನಿ ಅವನಲ್ಲಿ ಅಷ್ಟು ಹೇಳಿ ಮಗಳ ಕೈಗೆ ಫೋನ್ ಇತ್ತು ಬಿಟ್ಟಳು ಸಮನ್ವಿ. ಅಪ್ಪ ಮಗಳು ಮಾತಾಡುತ್ತಿದ್ದರು. ಸುನಂದ ಅವರು ಸೊಸೆಯ ತಲೆ ಸವರಿ ಕೇಳಿದರು, ಏನಾಗ್ತಿದೆ ನಿಂಗೆ? ಅಷ್ಟೊಂದು ಬೆವರ್ತಾ ಇದ್ದೀಯಲ್ಲ, ಡಾಕ್ಟರ್ ಹತ್ರ ಹೋಗ್ಬೇಕಾ? ನಂಗೆ ಯಾಕೋ ರಾತ್ರಿ ನಿದ್ದೆನೇ ಬರ್ತಿಲ್ಲ ಅತ್ತೆ. ನಿದ್ದೆ ಮಾತ್ರೆ ತಿಂದರೆ ನಿದ್ದೆ ಬರುತ್ತೇನೋ. ಇವರು ಹೋದಾಗಿಂದ ಒಂದಿನಾನು ರಾತ್ರಿ ನಿದ್ದೆ ಮಾಡೋಕೆ ಆಗಲಿಲ್ಲ ನನಗೆ. ಅದು ಆವತ್ತು ನಿಮಗೆ ನಿದ್ದೆ ಮಾತ್ರೆ ಕೊಟ್ಟಿದ್ರಲ್ಲ ಡಾಕ್ಟರ್, ಆ ಚೀಟಿ ಇದೆಯಾ ನಿಮ್ಮ ಹತ್ರ? ಅಂದು ಶ್ರುತಿ ಇಲ್ಲಿ ಬಂದಾಗ ಸುನಂದಾಗೂ ನಿದ್ದೆ ಬರುತ್ತಿರಲಿಲ್ಲ. ಮಗಳ ಜೀವನ ಹಾಳಾಯಿತು ಎಂದು ತಲೆಕೆಡಿಸಿಕೊಂಡಿದ್ದರು. ಆ ಸಂದರ್ಭದಲ್ಲಿ ಡಾಕ್ಟರ್ ಅವರಿಗೆ ನಿದ್ದೆ ಮಾತ್ರೆಯ ಚೀಟಿ ಕೊಟ್ಟಿದ್ದರು. ಅದನ್ನೆಂದು ಸಮನ್ವಿ ಕೇಳುತ್ತಿದ್ದಳು. ಇದೆ, ತಂದುಕೊಡ್ತೀನಿ. ಅವರು ಇನ್ನೊಂದು ಯೋಚನೆ ಮಾಡದೆ ತಮ್ಮ ಬಳಿಯಿದ್ದ ನಿದ್ರೆ ಮಾತ್ರೆಯ ಚೀಟಿಯನ್ನು ತಂದು ಅವಳ ಕೈಗಿತ್ತಿದ್ದರು. ನೀರಜ್ ಮತ್ತೆ ಮತ್ತೆ ಅವಳ ಸೆಲ್ಫೋನ್ಗೆ ಕರೆ ಮಾಡುತ್ತಲೇ ಇದ್ದ, ಮೆಸೇಜ್ಗಳನ್ನು ಕಳುಹಿಸುತ್ತಿದ್ದ. ಅವನು ಹೇಳಿದಂತೆ ಅವನವಳಾಗಲು ಸಾಧ್ಯವಿರಲಿಲ್ಲ ಅವಳಿಗೆ. ಅಲ್ಲದೆ ಕೊಡಲು 1 ಕೋಟಿ ರೂಪಾಯಿ ಅವಳ ಬಳಿ ಇರಲಿಲ್ಲ. ಇದ್ದರೂ ಕೊಡುವ ಮನಸ್ಸಿರಲಿಲ್ಲ ಸಮನ್ವಿಗೆ. ನೀರಜ್ ತನ್ನನ್ನು ಬ್ಲ್ಯಾಕ್ಮೇಲ್ ಮಾಡುತ್ತಾನೆ ಎಂದು ಯಾರ ಬಳಿ ಹೇಳಲಿ? ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡೋದಾ? ಪೊಲೀಸ್ ಕಂಪ್ಲೇಂಟ್ ಕೊಟ್ಟಲ್ಲಿ ಮನೆಯವರಿಗೆ ಗೊತ್ತಾಗಿಯೇ ಆಗುತ್ತದೆ. ಅದರಿಂದ ಮತ್ತೆ ಸಮಸ್ಯೆ ಜಟಿಲವಾಗುತ್ತದೆ ಎಂದು ಯೋಚಿಸುತ್ತಿದ್ದಳು ಸಮನ್ವಿ. ತಾನು ನಿರಪರಾಧಿ ಎಂದು ಪ್ರೂವ್ ಮಾಡಬೇಕಾದರೆ ಸಾಕ್ಷಿ ಬೇಕು. ಅದಕ್ಕೆ ಸಾಕ್ಷಿ ಎಲ್ಲಿಂದ ತರುವುದು? ಯೋಚಿಸಿದಷ್ಟು ಸಮಸ್ಯೆ ಜಟಿಲವಾಗುತ್ತಿದೆ ಎನಿಸಿತು ಅವಳಿಗೆ. ಒಂದು ವೇಳೆ ಇರುವ ವಿಷಯವನ್ನು ಸಮರ್ಥ್ಗೆ ತಿಳಿಸಿದರೆ ತಾನು ಹೇಳುತ್ತಿರುವ ಸತ್ಯ ಎಂದು ಅವನು ತನ್ನನ್ನು ನಂಬಬಹುದೇ? ಒಂದು ವೇಳೆ ತನ್ನ ಮೇಲೆ ದೋಷಾರೋಪಣೆ ಮಾಡಿದರೆ, ತನ್ನಿಂದ ಬಿಡುಗಡೆ ಬಯಸಿದರೆ? ಸಮರ್ಥ್ಗೆ ಚಿನ್ನು ಎಂದರೆ ಪ್ರಾಣ. ಅವಳನ್ನು ತನಗೆ ಕೊಡಲು ಸಾಧ್ಯವೇ ಇಲ್ಲ. ಪತಿ ಮಗು ಇಬ್ಬರನ್ನೂ ಬಿಟ್ಟು ಬದುಕಲು ಅವಳಿಂದ ಸಾಧ್ಯವೇ ಇರಲಿಲ್ಲ. ಮುಂದೆ ಯೋಚಿಸಲೇ ಸಾಧ್ಯವಾಗುತ್ತಿರಲಿಲ್ಲ ಅವಳಿಗೆ. ನೀರಜ್ ಸೂಕ್ಷ್ಮವಾಗಿ ಸಮನ್ವಿಯ ಚಲನವಲನಗಳನ್ನು ತುಂಬ ದಿನದಿಂದ ಅಬ್ಸರ್ವ್ ಮಾಡಿದ್ದ. ಒಂದು ಮಗುವಿನ ತಾಯಿಯಾದರೂ ಅವಳಿನ್ನೂ ಚಿಕ್ಕ ಹುಡುಗಿಯಂತೆಯೇ ಕಾಣುತ್ತಿದ್ದಳು. ಅವಳು ತುಂಬ ಮುಗ್ಧ ಹುಡುಗಿ. ಅವಳ ಸ್ನಿಗ್ಧ ಸೌಂದರ್ಯ ಅವನನ್ನು ಆಕರ್ಷಿಸಿತ್ತು. ಅಲ್ಲದೆ ಒಂದು ದಿನ ಕೂಡ ಸ್ಕೂಲ್ಗೆ ಸಮರ್ಥ್ ಅವಳ ಜೊತೆ ಹೋಗುವುದನ್ನು ಅವನು ಕಂಡಿರಲಿಲ್ಲ. ಆದ್ದರಿಂದ ಈ ಹುಡುಗಿಗೆ ಯಾರದೇ ಬೆಂಬಲವೂ ಇಲ್ಲ ಎಂದು ಅಂದುಕೊಂಡಿದ್ದ. ಅವಳಿಗೆ ಓಡಾಡಲು ಸಪರೇಟ್ ಕಾರಿದ್ದರಿಂದ ಅವರು ಶ್ರೀಮಂತರು ಎಂಬುದು ಅವನ ಗಮನಕ್ಕೆ ಬಂದಿತ್ತು. ಒಂದೋ ದುಡ್ಡು, ಇಲ್ಲದಿದ್ದರೆ ಹೆಣ್ಣು, ಎರಡರಲ್ಲಿ ಒಂದನ್ನು ಪಡೆಯಲೇಬೇಕೆಂದು ಅವನು ಆಶಿಸುತ್ತಿದ್ದ. ನೀರಜ್ನ ಪತ್ನಿ ನಿತ್ಯಾಗೆ ಇದು ಯಾವುದೂ ಗೊತ್ತಿರಲಿಲ್ಲ. ಆ ವಿಷಯ ಸಮನ್ವಿಗೂ ಗೊತ್ತಿರಲಿಲ್ಲ. ನಿತ್ಯಾಗೆ 4.5 ತಿಂಗಳಾಗಿ ಅಬಾರ್ಷನ್ ಆಗಿತ್ತು. ಅವಳು ತವರು ಮನೆಗೆ ಹೋಗಿದ್ದಳು. ಮಗುವನ್ನು ತಾನೇ ನೋಡಿಕೊಳ್ಳುವುದಾಗಿ ಹೇಳಿದ್ದ ನೀರಜ್. ನಿಶಾಗೆ ಸ್ಕೂಲ್ ಇದ್ದಿದ್ದರಿಂದ ನಿತ್ಯ ಅವಳನ್ನು ಮನೆಯಲ್ಲಿಯೇ ಬಿಟ್ಟು ತವರು ಮನೆಗೆ ಹೋಗಿದ್ದಳು. ಪತ್ನಿ ಮನೆಯಲ್ಲಿ ಇಲ್ಲದ ಸಂದರ್ಭವನ್ನು ತನ್ನ ಕೃತ್ಯಗಳಿಗೆ ಉಪಯೋಗಿಸಿಕೊಳ್ಳುತ್ತಿದ್ದ ನೀರಜ್. ಮಲಗಿದರೆ ನಿದ್ದೆ ಬರುತ್ತಿಲ್ಲ, ಸಮಸ್ಯೆಗೆ ಪರಿಹಾರ ಸಿಗುತ್ತಿಲ್ಲ ಸಮನ್ವಿಗೆ. ನೀರಜ್ ದಿನ ಇದೇ ರೀತಿ ಕಾಟ ಕೊಡುತ್ತಿದ್ದರೆ ತನಗೆ ಜೀವನ ಮಾಡಲು ಸಾಧ್ಯವಾಗುವುದಿಲ್ಲ. ಈ ಕಷ್ಟದಿಂದ ಪಾರಾಗಲು ಸಾಧ್ಯವೇ ಇಲ್ಲವೇನೋ ಎನ್ನಿಸುತ್ತಿತ್ತು. ಅತ್ತೆ ಕೊಟ್ಟ ನಿದ್ದೆ ಮಾತ್ರೆ ಚೀಟಿ ಕೈಯಲ್ಲಿದೆಯಲ್ಲ. ಸಮನ್ವಿ ಈಗ ಒಂದು ತೀರ್ಮಾನಕ್ಕೆ ಬಂದಿದ್ದಳು. ನಾಳೆ ಚಿನ್ನುವನ್ನು ಸ್ಕೂಲ್ಗೆ ಬಿಟ್ಟು ಬರುವಾಗ ಮೆಡಿಕಲ್ ಶಾಪ್ನಿಂದ ನಿದ್ದೆ ಮಾತ್ರೆ ತರಬೇಕು. ನಾಳೆ ನಿದ್ರೆ ಮಾತ್ರೆ ತಂದು ತಿಂದು ತನ್ನ ಜೀವನವನ್ನು ಕೊನೆಗಾಣಿಸಬೇಕು ಎಂದುಕೊಂಡಳು ಸಮನ್ವಿ. ನಿದ್ರೆ ಮಾತ್ರೆ ತಿಂದು ಪರ್ಮನೆಂಟಾಗಿ ನಿದ್ದೆ ಮಾಡಿಬಿಡಬೇಕು. ತನ್ನ ಸಮಸ್ಯೆಗಳಿಗೆಲ್ಲ ಇದೊಂದೇ ಪರಿಹಾರ ಎಂದು ಅವಳಿಗೆ ಅನಿಸಿತ್ತು. ಹಾಗಂದುಕೊಂಡು ಪಕ್ಕದಲ್ಲಿ ತಿರುಗಿ ನೋಡಿದರೆ ಮಗಳು ಮಲಗಿ ನಿದ್ದೆ ಮಾಡುತ್ತಿದ್ದಳು. ಅವಳ ಮುಗ್ಧ ಮುಖ ನೋಡಿದಾಗ ಅವಳಿಗೆ ದುಃಖ ಉಮ್ಮಳಿಸಿ ಬಂದಿತ್ತು. ತನ್ನನ್ನು ಕಳೆದುಕೊಂಡು ಮಗು ಎಷ್ಟು ದುಃಖಿಸಬಹುದೋ. ಅದಿನ್ನೂ ಪುಟ್ಟ ಮಗು. ಹೆಣ್ಣು ಮಗುವಿಗೆ ತಾಯಿಯ ಅವಶ್ಯಕತೆ ಜಾಸ್ತಿ. ಅತ್ತ ಸಾಯಲೂ ಆಗುತ್ತಿಲ್ಲ, ಇತ್ತ ಬದುಕಲೂ ಆಗುತ್ತಿಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ಸಿಲುಕಿಕೊಂಡು ಬಿಟ್ಟಿದ್ದಳು ಸಮನ್ವಿ. ಅಂದು ರಾತ್ರಿ ಸರಿಯಾಗಿ ನಿದ್ದೆ ಮಾಡಲಾಗಲಿಲ್ಲ ಸಮನ್ವಿಗೆ. ಇತ್ತ ಸುನಂದ ಅವರು ಸೊಸೆಯನ್ನು ತುಂಬ ಸೂಕ್ಷ್ಮವಾಗಿ ಗಮನಿಸುತ್ತಲೇ ಇದ್ದರು. ಅವಳ ಸಮಸ್ಯೆಯನ್ನು ಕಂಡುಹಿಡಿಯಲೇಬೇಕು ಎಂದುಕೊಂಡಿದ್ದರು. ಅದಕ್ಕಾಗಿ ನಿದ್ರೆ ಮಾತ್ರೆ ಚೀಟಿಯನ್ನು ಅವಳು ಕೇಳಿದ ತಕ್ಷಣವೇ ತಂದು ಕೊಟ್ಟು ಬಿಟ್ಟಿದ್ದರು ಸುನಂದ.
ಮರುದಿನವೂ ಸಮನ್ವಿ ತನ್ನ ಸೆಲ್ಫೋನನ್ನು ಮನೆಯಲ್ಲಿಯೇ ಬಿಟ್ಟು ಮಗಳನ್ನು ಸ್ಕೂಲ್ಗೆ ಬಿಡಲು ಹೋಗಿದ್ದಳು. ಆ ಸಮಯಕ್ಕೆ ಸರಿಯಾಗಿ ಅವಳ ಸೆಲ್ಫೋನ್ ಹೊಡೆದುಕೊಳ್ಳುತ್ತಿತ್ತು. ಸುನಂದ ಅವರು ಕರೆ ಸ್ವೀಕರಿಸಿದ್ದರು. ಕರೆ ನೀರಜ್ ಮಾಡಿದ್ದ. ಸುನಂದ ಫೋನ್ ರಿಸೀವ್ ಮಾಡಿದ್ದರು. ಹಲೋ ಎಂದಾಗ ಗಂಡು ಧ್ವನಿಯೊಂದು ಕೇಳಿಸಿತು ಅವರಿಗೆ. ಈಗ ಸೊಸೆಯ ವರ್ತನೆಯಲ್ಲಾದ ವ್ಯತ್ಯಾಸಕ್ಕೆ ಕಾರಣ ಅರ್ಥವಾಗಿತ್ತು. ಅದು ಸಮರ್ಥ್ನ ಸ್ವರ ಆಗಿರಲಿಲ್ಲ. ಸೊಸೆಗೆ ಕರೆ ಮಾಡಿ ಮಾತಾಡುತ್ತಿರುವ ಆ ಗಂಡು ಯಾರು ಮತ್ತು ಯಾಕಾಗಿ? ಅತ್ತಲಿನ ವ್ಯಕ್ತಿ ಏಕವಚನದಲ್ಲಿ ಸಮನ್ವಿಯಲ್ಲಿ ಮಾತಾಡುತ್ತಿದ್ದ. ಅಂದರೆ ಆತ್ಮೀಯರು ಎಂದಾಯಿತು. ಸೊಸೆಗೂ ಅವನಿಗೂ ಏನು ಸಂಬಂಧ? ಇದನ್ನೆಲ್ಲ ಸಮನ್ವಿಯ ಬಳಿಯೇ ವಿಚಾರಿಸಬೇಕಾಗಿತ್ತು. ಅವರಿಗಿಂದು ಸೊಸೆಯ ಸಮಸ್ಯೆ ಅರ್ಥವಾಗಿತ್ತು. ಅದಕ್ಕೆ ಅವರ ಪ್ರತಿಕ್ರಿಯೆ ಹೇಗಿರುತ್ತದೆ ಎಂಬುದನ್ನು ಮುಂದಿನ ಸಂಚಿಕೆಯಲ್ಲಿ ವೀಕ್ಷಿಸಿ. ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು. ಈ ಕತೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.